ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿನ ಪಿ.ಜಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾವ ತಾರೀಕು ತನಕ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಜೊತೆಗೆ ವೆರಿಫಿಕೇಷನ್ಗೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಕಾಮನ್ ಡೌಟ್ಸ್ನು ಕೂಡ ಕೇಳ್ತಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಎಷ್ಟೋ ಜನ ತುಂಬಾ ಈಗರಾಗಿ ವೇಟ್ ಮಾಡ್ತಿದ್ರಿ. ಸೊ ಬ್ರೋ, ಇವತ್ತು ಅಪ್ಲಿಕೇಶನ್ ಹಾಕಿಲ್ಲ, ಲಾಸ್ಟ್ ಡೇಟ್ ಏನಂತಂದ್ರೆ ಸರ್ವರ್ ಬಿಸಿ ಬರ್ತಿದೆ, ಅಪ್ಲಿಕೇಶನ್ ಆಗ್ತಿಲ್ಲ. ಸೊ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಎಷ್ಟೋ ಜನ ಕೇಳ್ತಿದ್ರೆ. ಸೊ ಹೌದು, ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಫೋಟೋ ತೋರಿಸ್ತೀನಿ, ನೋಡ್ತಿರ್ಬೋದು. ಇಲ್ಲಿ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಅಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದೆ. ಮೀನ್ ಏನಂತಂದ್ರೆ ಇದು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 15ನೇ ತಾರೀಕು ತನಕ ಕೂಡ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಕೂಡ ಅಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ತಿದ್ರಿ ಮತ್ತೆ ಸರ್ವರ್ ಬಿಸಿ ಬರ್ತಿತ್ತು, ಮತ್ತೆ ಅಪ್ಲಿಕೇಶನ್ ಫಾರ್ಮೆಟ್ ಡೌನ್ಲೋಡ್ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ, ಸೊ ಅವ್ರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅವ್ರು ಅಪ್ಲೈನು ಕೂಡ ಮಾಡಕ್ ಆಗಿರಲ್ಲ. ಸೊ ಎಷ್ಟೋ ಜನ ಕೇಳ್ಕೊಳ್ತಾ ಇದ್ರಿ, ಬ್ರೋ ನಿಮ್ಗೇನು ಗೊತ್ತಿರ, ನಮ್ಗೇನು ಮಾಡೋಕ್ಕಾಗಲ್ಲ. ಸೊ ಯೂನಿವರ್ಸಿಟಿನ ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ. ಸೊ ಹೀಗಾಗಿ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಜಸ್ಟ್ ವೆಯ್ಟ್ ಮಾಡಿ, ಅಪ್ಲೈ ಮಾಡಿ. ಹಾಗೆಯೇ ಇವತ್ತು ಯಾಕಂತಂದ್ರೆ ಇವತ್ತು ಎಷ್ಟು ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನ ಅಪ್ಲೈ ಮಾಡ್ತಿರ್ತಾರೆ ಇವತ್ತೇ ಲಾಸ್ಟ್ ಅಲ್ವಾ ಅಂತ. ಸೊ ಸರ್ವರ್ ಬಿಸಿ ಬರುತ್ತೆ. ಸೊ ಯಾರು ಕೂಡ ಟೆನ್ಷನ್ ಆಗಬೇಡಿ, ಇನ್ನೂ ಒಂದು 3-4 ಡೇಸ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಲ್ವಾ, 15ನೇ ತಾರೀಕು ತನಕ. ಸೊ ನೀವು 15ನೇ ತಾರೀಕು ತನಕ ನೀವು ಅಪ್ಲೈನ ಮಾಡ್ಬೋದು. ಹಾಗೆ ನಿಮ್ಗೆ ಎಷ್ಟೋ ಜನ ಕೇಳ್ತಿದ್ದೀರಾ, ಬ್ರೋ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಯಾವುದನ್ನ ಕೊಡಬೇಕು ಅಂತ. ನಿಮ್ಗೆ ಏನಾದರೂ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಡೌಟ್ ಬಂತು ಅಂತಂದ್ರೆ, ಸೊ ಅದು ತಗೊಳ್ತಾ ಇಲ್ಲ ಅಂತಂದ್ರೆ, ನಿಮ್ಗೆ ಏನಾದ್ರು ಡೌಟ್ ನಿಮ್ಗೆ ಪ್ರಾಪರ್ ಕ್ಲಿಯರ್ ಆಗಬೇಕು ಅಂತಂದ್ರೆ, ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಂತ ಹೇಳಿದ್ದೀನಿ. ಜಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಒಬ್ರು ತಿಪ್ಪೇರುದ್ರ ಅವರು ಅಂತಿದ್ದಾರೆ ನಮ್ಮ ಚಾನಲ್ ಅಲ್ಲಿ. ಜಸ್ಟ್ ನೀವು ಅವ್ರನ್ನ ಕೇಳ್ಬೋದು. ಜಸ್ಟ್ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು ಕೂಡ ಅವ್ರು ನಿಮಗೆ ಪ್ರಾಪರ್ ರಿಪ್ಲೈನ ಕೊಡ್ತಾರೆ. ಸೊ ಯಾವ ಕೋರ್ಸ್ಗೆ ಯಾವ್ದನ್ನ ಕೊಡಬೇಕು, ಮತ್ತೆ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ತಗೊಳ್ತಾ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತ ನೀವು ಅವ್ರನ್ನ ಕೇಳಿದ್ರೆ, ಸೊ ಪ್ರಾಪರ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ ಏನಂತಂದ್ರೆ, ಬ್ರೋ ವೆರಿಫಿಕೇಶನ್ ಅಂಡ್ ಕರೆಕ್ಷನ್ಗೆ ನಾವು ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕಾ ಬೇಡವಾ ಹಾಗೆ ಹೇಗೆ ಅಂತ. ಸೊ ನೀವೇನು ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಮಾಡ್ತಾರೆ. ಅಕಸ್ಮಾತ್ ನೀವು ಹಾಕಿದ್ದು ಅಪ್ಲಿಕೇಶನ್ ಏನಾದ್ರು ತಪ್ಪಿತ್ತು ಅಂತಂದ್ರೆ ಅವರೇ ಕರೆಕ್ಟ್ ಆಗಿ ಮಾಡ್ಕೊಳ್ತಾರೆ, ಜೊತೆಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ನೀವು ನಿಮ್ಮ ಫೋನ್ ನಂಬರ್ ಮತ್ತೆ ಮೇಲ್ ಐಡಿ ಎಲ್ಲನೂ ಕೂಡ ನೀವು ಪ್ರೊವೈಡ್ ಮಾಡಿರ್ತಾರೆ ಅಪ್ಲೈ ಮಾಡಬೇಕಾದ್ರೆ. ಅರ್ಥ ಆಯ್ತಲ್ವಾ? ಈಗ ಅಕಸ್ಮಾತ್ ಒಂದು ಕೆಲವು ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿ ಅವ್ರಿಗೆ ಕಾಣಿಸ್ತಿಲ್ಲ, ಮೀನ್ ಏನಂತಂದ್ರೆ ಈಗ ಸ್ಕ್ಯಾನ್ ಪ್ರಾಪರ್ ಆಗಿ ಆಗಿರಲ್ಲ, ಇಲ್ಲ ಅಂತಂದ್ರೆ ಡಾಕ್ಯುಮೆಂಟ್ ತಪ್ಪಿರುತ್ತೆ. ಸೊ ಈ ರೀತಿ ಏನಾದ್ರು ಆದಾಗ, ಸೊ ಅವ್ರು ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ, ಈ ರೀತಿ ತಪ್ಪಾಗಿ ಜಸ್ಟ್ ಇದನ್ನ ಎಡಿಟ್ ಮಾಡಿಸಿ ಅಪ್ಲೋಡ್ ಮಾಡಿಸಿ ಅಂತ ಬೇಕಾದ್ರೆ ನಿಮಗೆ ಟೈಮ್ನು ಕೂಡ ಕೊಡ್ತಾರೆ. ಇಲ್ಲ ಅಂತಂದ್ರೆ ಯೂನಿವರ್ಸಿಟಿಗೆ ಬಂದು ಸಬ್ಮಿಟ್ ಮಾಡಿ ಅಂತಾನು ಕೂಡ ಹೇಳ್ತಾರೆ. ಯಾಕಂದ್ರೆ ನೀವು ಎಲ್ಲ ನಿಮ್ಮ ಫೋನ್ ನಂಬರ್ ಪ್ರೊವೈಡ್ ಮಾಡಿರ್ತೀರಲ್ವಾ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರು ತಪ್ಪಿತ್ತು ಅಂತಂದ್ರೆ ಜಸ್ಟ್ ಡೈರೆಕ್ಟ್ ಆಗಿ ನಿಮ್ಮನ್ನೇ ಅವರು ಕಾಂಟ್ಯಾಕ್ಟ್ ಮಾಡೋದು. ಅರ್ಥ ಆಯ್ತಲ್ಲ? ವೆರಿಫಿಕೇಶನ್ ಮತ್ತೆ ಕರೆಕ್ಷನ್ ನೀವೇನು ಡಿಪಾರ್ಟ್ಮೆಂಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಏನಾದ್ರು ರಾಂಗ್ ಇತ್ತು ಅಂತಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಕಾಲ್ ಆಗಲಿ, ಇಲ್ಲ ಅಂತಂದ್ರೆ ಒಂದು ನೋಟಿಫೈನ ಮಾಡ್ತಾರೆ ನಿಮಗೆ. ಅರ್ಥ ಆಯ್ತಲ್ವಾ? ಸೊ ಯಾರು ಕೂಡ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ರೆ ಏನಂತಂದ್ರೆ, ಬ್ರೋ ಸ್ಕೀಮ್ ಬಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಿಗ್ಲಿಲ್ಲ ಹಾಗೆ ಹೀಗೆ ಅಂತ. ಸೊ ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ಏನಂತಂದ್ರೆ ಎಷ್ಟು ಜನ ಕೇಳ್ತಿದಾರೆ, ಬ್ರೋ ಸ್ಕೀಮ್ ಎಗೆ ಅಪ್ಲಿಕೇಶನ್ ಸಪ್ರೇಟ್ ಆಗಿ ಹಾಕ್ಬೇಕಾ, ಸ್ಕೀಮ್ ಬಿಗೆ ಅಪ್ಲಿಕೇಶನ್ ಸಪ್ರೇಟ್ ಆಗಿ ಹಾಕ್ಬೇಕಾ ಹಾಗೆ ಹೀಗೆ ಅಂತ. ಸೊ ಸಪ್ರೇಟ್ ಆಗಿ ಹಾಕೋ ಅವಶ್ಯಕತೆ ಏನಿಲ್ಲ. ಅರ್ಥ ಆಯ್ತಲ್ವಾ? ಜಸ್ಟ್ ನೀವು ಏನು ಅಪ್ಲೈ ಮಾಡಿದ್ದೀರಾ, ಸೊ ಅದು ಎರಡಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಜಸ್ಟ್ ನೆಕ್ಸ್ಟ್ ಅದು ಡೇ ಬೈ ಡೇ ಹೋಯ್ತಾ ನೆಕ್ಸ್ಟ್ ಕೌನ್ಸಿಲಿಂಗ್ ಎಲ್ಲ ಶುರುವಾದಾಗ, ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಶುರುವಾದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವುದು ಸ್ಕೀಮ್ ಎ, ಯಾವುದು ಸ್ಕೀಮ್ ಬಿ ಅಂತ ನಿಮಗೆ ಪ್ರಾಪರ್ ಆಗಿ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಅಲ್ಲಿ ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದಾರೆ ಏನಂತಂದ್ರೆ, ಈಗ ಕೆಲವು ಕಾಲೇಜ್ ಏನಾಗಿದೆ ಅಂತಂದ್ರೆ ಲಿಸ್ಟಲ್ಲಿ ತೋರಿಸ್ತಿಲ್ಲ. ಅರ್ಥ ಇದೆಲ್ಲ, ಕಾಲೇಜಸ್ ಲಿಸ್ಟಲ್ಲಿ ತೋರಿಸ್ತಿಲ್ಲ. ಬ್ರೋ ಈ ಕಾಲೇಜ್ಗೆ ನಾವು ಅಡ್ಮಿಷನ್ ಆಗಬೇಕು ಅಂತಂದ್ರೆ ಏನು ಮಾಡೋದು, ನಮ್ಗೆ ಈ ಕಾಲೇಜ್ ಲಿಸ್ಟಲ್ಲಿ ಕೂಡ ತೋರಿಸ್ತೀವಲ್ಲ ಹಾಗೆ ಹೇಗೆ ಅಂತ. ಸೊ ಅದು ಯೂನಿವರ್ಸಿಟಿ ತಪ್ಪಲ್ಲ, ಅದು ನಿಮ್ಮ ಏನು ಈಗ ಕೆಲವು ಕಾಲೇಜಸ್ ಇನ್ನೂ ಕೆಲವು ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟಿರೋ ಯೂನಿವರ್ಸಿಟಿಗೆ, ಸೊ ಬೋರ್ಡ್ಗೆ ಇಂತಿಂತ ಸೀಟ್ ಇದಾವೆ ಇಷ್ಟಿದಾವೆ ಅಂತ. ಸೊ ಅದಕ್ಕೆ ಅವ್ರು ಇನ್ನೂ ಅಲ್ಲಿ ಅಡ್ಮಿಷನ್ ಇದರಲ್ಲಿ ಅಪ್ಡೇಟ್ ಮಾಡೋಕ್ಕಾಗಿರಲ್ಲ. ಇನ್ನು ಮೇ ಬಿ ಡೇಟ್ ಎಕ್ಸ್ಟೆಂಡ್ ಆಯ್ತಲ್ವಾ, ಸೊ ಈ ಗ್ಯಾಪಲ್ಲಿ ಅವ್ರೇನಾದರೂ ಕೊಡ್ತಾರೆ, ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟು ಅದನ್ನ ಅವ್ರು ಅಪ್ಡೇಟ್ ಮಾಡ್ತಾರೆ ಅಂತ ನಿಮ್ಗೆ ಎಡಿಟ್ ಆಪ್ಷನ್ ಕೂಡ ಸಿಗುತ್ತೆ. ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಬೇಕಾದ್ರೆ ನಿಮಗೆ ಬೇಕಾಗಿರೋ ಕಾಲೇಜಸ್ ಎಲ್ಲನೂ ಕೂಡ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ಲ? ಯೂಶಲಿ ಎಲ್ಲರೂ ಕೂಡ ಗಂಗೋತ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಅದಾದ್ಮೇಲೆ ಹುಡುಗಿರು ಮಹಾರಾಣೀಸ್ ಕೊಡ್ತಾರೆ. ಅರ್ಥ ಆಯ್ತಲ್ವ? ಮಹಾರಾಣೀಸ್ ಕೊಡ್ತಾರೆ. ಅದಾದ್ಮೇಲೆ ಹೇಮ ಗಂಗೋತ್ರಿ, ಮಂಡ್ಯ, ಚಾಮರಾಜನಗರ ಈ ರೀತಿ ಟ್ರೈನ್ ಮಾಡ್ತಾರೆ. ಸೊ ಆದ್ರೂ ಯೂಶಲಿ ಯಾರು ಕೂಡ ಟೆನ್ಷನ್ ಇರುತ್ತಲ್ವಾ, ಸೊ ನನಗೆ ಸೀಟ್ ಸಿಗುತ್ತಾ ಹಾಗೆ ಹೇಗೆ ಅಂತ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೂ, ಏನಂತಾರೆ ಯೂನಿವರ್ಸಿಟಿ ಸೆಂಟರ್ ಇಲ್ಲ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೂ, ಅಟ್ಲೀಸ್ಟ್ ಅಫಿಲಿಯೇಟೆಡ್ ಕಾಲೇಜಲ್ಲಾದ್ರೂ ನಿಮಗೆ ಗ್ಯಾರಂಟಿ ಸೀಟ್ ಸಿಗುತ್ತೆ ಖಂಡಿತವಾಗ್ಲಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಹಾಗೇನೆ ಒಂದಷ್ಟು ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಅಕಸ್ಮಾತ್ ಇನ್ಯಾವ ಡೌಟ್ ಏನೋ ನಾನು ಲೆಫ್ಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ
ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕನ್ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.